ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಈ ವಿದ್ಯಾರ್ಥಿಗಳನ್ನ ಹುರಿದುಂಬಿಸಬೇಕು, ಅವರಿಗೆ ಮೆಚ್ಚುಗೆಯನ್ನ ನೀಡಬೇಕು ಅಂತ ವಿನಿಸ್ಕೊಳ್ತಾ ಇದ್ದೇವೆ. ಸಿದ್ದು ಕನಾಳ್ ಅವರ ನೇತೃತ್ವದಲ್ಲಿ ಬರ್ತಾ ಇದೆ. ಅವರನ್ನು ಹಿಂಬಾಲಿಸಿಕೊಂಡು ಬರ್ತಾ ಇರುವ ತಂಡ ಅಂಜಮಾನ್ ಪದವಿ ಮಹಾವಿದ್ಯಾಲಯ ಭಟ್ಕಳ ಇಲ್ಲಿಯ ಜೂನಿಯರ್ ಅಂಡರ್ ಆಫೀಸರ್ ಮೊಹಮ್ಮದ್ ಸಲಾಹ್ ಅವರ ನೇತೃತ್ವದಲ್ಲಿ ಬರ್ತಾ ಇರುವಂತಹ ತಂಡ. ಆ ಬಳಿಕ ಬರ್ತಾ ಇದೆ ವೀಣಾ ವೈದ್ಯ ಪದವಿ ಪೂರ್ವ ಕಾಲೇಜ್ ಮುರುಡೇಶ್ವರ ಇಲ್ಲಿಯ ಎನ್ಸಿಸಿ ನೇವಿ ಕೆಡೆಟ್ ಕ್ಯಾಪ್ಟನ್ ಮನೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಬರ್ತಾ ಇರುವಂತಹ ತಂಡ. ಇನ್ನು 4ನೇ ತಂಡ ನ್ಯೂ ಮಿಲಿ ಸ್ಕೂಲ್ ಭಟ್ಕಳ ಇಲ್ಲಿಯ ಎನ್ಸಿಸಿ ನೇವಿ ಕೆಡೆಟ್ ಕ್ಯಾಪ್ಟನ್ ಜೀವನ್ ವಿ ನಾಯ್ಕ್. ಆ ಬಳಿಕ ಅಲಿ ಪಬ್ಲಿಕ್ ಪ್ರೌಢಶಾಲೆ ಭಟ್ಕಳ ಇಲ್ಲಿಯ ಸ್ಕೌಟ್ ತಂಡ ಟ್ರಿಪ್ ಲೀಡರ್ ಅಯಾನ್ ಮೊಯ್ದೀನ್ ಅವರನ್ನು ಹಿಂಬಾಲಿಸಿಕೊಂಡು ಬರ್ತಾ ಇದೆ. ಇಸ್ಲಾಮಿಯಾ ಆಂಗ್ಲೋ ಉರ್ದು ಪ್ರೌಢಶಾಲೆ ಭಟ್ಕಳ ಇಲ್ಲಿಯ ಸ್ಕೌಟ್ ತಂಡ ಕೆಡೆಟ್ ಕ್ಯಾಪ್ಟನ್ ಸೌಮಾನ್ ಅವರನ್ನ ದಯವಿಟ್ಟು ಎಲ್ಲರೂ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಈ ಸುಂದರ ಪಥಸಂಚಲನ ಕಾರಣೀಕರ್ತರಾಗಿರುವ ಈ ವಿದ್ಯಾರ್ಥಿಗಳಿಗೆ ನಮ್ಮ ದೇಶದ ಭವಿಷ್ಯ, ಈ ವಿದ್ಯಾರ್ಥಿಗಳು ಅವರಿಗೆ ನಿಮ್ಮ ಮೆಚ್ಚುಗೆಯನ್ನು ನೀಡಬೇಕು ಅಂತ ವಿನಿಸ್ಕೊಳ್ತಿದ್ದೇವೆ. ಈಗ ಬರ್ತಾ ಇರುತ್ತ ಅಲಿ ಪಬ್ಲಿಕ್ ಸ್ಕೂಲ್ ಭಟ್ಕಳ ಕಬ್ಬು ತಂಡ ಓನರ್ಸ್ ಹಿಂಬಾಲಿಸಿಕೊಂಡು ಬರ್ತಾ ಇರುವ ತಂಡ ಆದಾಶ್ರಮ ವಿದ್ಯಾನಿಕೇತನ ಮುರುಡೇಶ್ವರ ಇಲ್ಲಿಯ ಗಾಯಕ ತಂಡ. ಅತ್ಯುತ್ತಮವಾದ ರೀತಿಯಲ್ಲಿ ಸಮವಸ್ತ್ರದಲ್ಲಿ ಸುಂದರವಾಗಿ ಪಥಸಂಚಲನದಲ್ಲಿ ತೊಡಗಿರುವ ಈ ಎಲ್ಲ ತಂಡದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಹಾರ್ದಿಕ ಧನ್ಯವಾದಗಳು. ಅವರನ್ನು ಹಿಂಬಾಲಿಸಿಕೊಂಡು ಬರ್ತಾ ಇದೆ ಆನಂದಾಶ್ರಮ ಪ್ರೌಢಶಾಲೆ ಭಟ್ಕಳ ಇಲ್ಲಿಯ ಬಾಲಕಿಯರ ಶಾಲಾ ತಂಡ ಟ್ರಿಪ್ ಲೀಡರ್ ವರ್ಷಿ ನಾಯ್ಕ್ ಅವರ ನೇತೃತ್ವದಲ್ಲಿ ಆಗಮಿಸ್ತಾ ಇದ್ದಾರೆ. ಆನಂದಾಶ್ರಮ ಪ್ರೌಢಶಾಲೆ ಭಟ್ಕಳ ಇಲ್ಲಿಯ ಬಾಲಕಿಯರ ತಂಡ ದೈಹಿಕ ಶಿಕ್ಷಕರಾದ ಶ್ರೀ ಮಹೇಶ್ ನಾಯ್ಕ್ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದಾರೆ. ಒಟ್ಟು 16 ತಂಡಗಳು ಇವತ್ತು ಪಥಸಂಚಲನದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇವರಿಗೆ ನಂತರ ಅಂಜಮಾನ್ ವುಮೆನ್ಸ್ PU ಕಾಲೇಜ್ ಭಟ್ಕಳ 99%, ತೇಜಸ್ ರವಿ ನಾಯ್ಕ್ ದ ನ್ಯೂ ಇಂಗ್ಲಿಷ್ PU ಕಾಲೇಜ್ ಭಟ್ಕಳ 99%, ಫಾತಿಮಾ ರಿಹಾ ಅಂಜಮಾನ್ ವುಮೆನ್ಸ್ PU ಕಾಲೇಜ್ ಭಟ್ಕಳ 98.5%. ಈ ವಿದ್ಯಾರ್ಥಿಗಳಿಗೆ ಒಮ್ಮೆ ಜೋರಾದ ಚಪ್ಪಾಳೆ ನೀಡಬೇಕು. ಅವರು ಮುಂದಿನ ಭವಿಷ್ಯದಲ್ಲಿ ಇನ್ನಷ್ಟು ಸಾಧನೆಗಳನ್ನ ಯಾವ ರೀತಿಯಲ್ಲಿ ಕಂಡುಹಿಡಿದು ಜನರಿಗೆ ಜನಸೇವೆಯ ಮೂಲಕ ಅಪರಾಧಗಳು ಆಗದಿದ್ದ ಹಾಗೆ ಮುತುವರ್ಜಿ ವಹಿಸಿಕೊಂಡು ಜನಸೇವೆಯನ್ನು ನೀಡ್ತಾ ಬಂದಿರುವ ನವೀನ್ ಸುರೇಶ್ ನಾಯ್ಕ್ ಭಟ್ಕಳ PSI ಇವರಿಗೆ ಒಮ್ಮೆ ಜೋರಾದ ಚಪ್ಪಾಳೆಯನ್ನು ನೀಡಬೇಕು ಅಂತ ನಿಂತುಕೊಳ್ತೇವೆ. ಅಂತ ಅಧಿಕಾರಿಗಳು ಭಟ್ಕಳದಲ್ಲಿರೋದು ನಮಗೂ ನಿಜಕ್ಕೆ ಹೆಮ್ಮೆಯ ಕ್ಷಣ. ಭಟ್ಕಳದಲ್ಲಿ CM ಮೆಡಲ್ ವಿಜೇತ PSI ಇರುವುದು ನಮ್ಮ ಭಟ್ಕಳದಲ್ಲಿ ಅತ್ಯಂತ ತ್ಯಾಗ ಮಾಡಿ ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಅದನ್ನ ನೆನಪಿಸುವಂತದ್ದು, ಅದನ್ನ ಆಚರಣೆಯ ರೂಪದಲ್ಲಿ ನಾವು ಹಬ್ಬದ ರೂಪದಲ್ಲಿ ಇಡೀ ದೇಶದಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಬಹಳ ಸಂತೋಷದಿಂದ ಹಿರಿಯರ ತ್ಯಾಗ, ಅವರ ಬಲಿದಾನ, ನಾವು ಸುಖವಾಗಿರ್ಬೇಕು, ನಾವು ಯಾರ ಅಡಿಯಾಳಾಗಿ ಇರಬಾರದು, ಸ್ವತಂತ್ರವಾಗಿ ಇರಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಇವತ್ತೇ ನಾವು 80ನೇ ಸ್ವಾತಂತ್ರ್ಯ ದಿವಸವನ್ನ ಹಿರಿಯರ ಹೆಸರು ಹೇಳಿ ಆಚರಣೆ ಮಾಡ್ತಾ ಇದ್ದೇವೆ. ಧ್ವಜವು ಆಕಾಶದೆತ್ತರಕ್ಕೆ ಹಾರಾಡುತ್ತಿರುವುದನ್ನು ನೋಡುವಾಗ ಪ್ರತಿಯೊಬ್ಬ ಭಾರತೀಯನ ಹೃದಯ ಹೆಮ್ಮೆಯಿಂದ ಉಬ್ಬುತ್ತದೆ. ಈ ಧ್ವಜವು ಕೇವಲ 3 ಬಣ್ಣಗಳ ಬಟ್ಟೆಯಲ್ಲ, ಅದು ಕೋಟ್ಯಾಂತರ ಭಾರತೀಯರ ಕನಸು, ಲಕ್ಷಾಂತರ ಹೋರಾಟಗಾರರ ತ್ಯಾಗ, ಸಾವಿರಾರು ತಾಯಂದಿರ ಕಣ್ಣೀರು ಮತ್ತು ಅನೇಕ ವೀರರ ರಕ್ತದಿಂದ ಪವಿತ್ರಗೊಂಡ ರಾಷ್ಟ್ರದ ಆತ್ಮವಾಗಿದೆ. ತನ್ನ ಸ್ವಾಭಿಮಾನ ಮತ್ತು ಸ್ವಾತಂತ್ರ್ಯಕ್ಕಾಗಿ ಪೋರ್ಚುಗೀಸರ ವಿರುದ್ಧ ಹೋರಾಡಿದ ಗೆದ್ದ ವೀರ ಮಹಿಳೆ ಚೆನ್ನಭೈರವಾದೇವಿ ಆಳ್ವಿಕೆ ಮಾಡಿದ ಭಟ್ಕಳದ ಈ ಪವಿತ್ರ ಮಣ್ಣಿನಲ್ಲಿ ನಿಂತು ಧ್ವಜಾರೋಹಣ ಮಾಡುವುದು ನನಗೆ ಬಹಳ ಹೆಮ್ಮೆ ಅನಿಸುತ್ತದೆ. ಸ್ವಾತಂತ್ರ್ಯವು ಒಂದು ದಿನದ ಸಾಧನೆಯಲ್ಲ, ಅದು ಶತಮಾನಗಳ ಹೋರಾಟದ ಫಲ. 1857ರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಿಂದ ಹಿಡಿದು ಅಸಹಕಾರ ಚಳವಳಿ, ಉಪ್ಪಿನ ಸತ್ಯಾಗ್ರಹ, ಭಾರತ ಬಿಡಿ ಚಳವಳಿ,
ರೈತ ಕಾರ್ಮಿಕರ ಹೋರಾಟಗಳು, ಅಸಂಖ್ಯಾತ ಕ್ರಾಂತಿಕಾರಿ ಬಲಿದಾನ ಇವೆಲ್ಲವೂ 1947ರ ಆಗಸ್ಟ್ 15ರ ಸೂರ್ಯೋದಯವನ್ನು ನಮಗೆ ನೀಡಿದವು. ಇನ್ನು ಆಂಗ್ಲ ಮಾಧ್ಯಮ ಇಂಗ್ಲಿಷ್ ಮೀಡಿಯಂ ಪ್ರಥಮ್ ನಾಗರಾಜ್ ನಾಯ್ಕ್ ಆನಂದಾಶ್ರಮ ಕಾನ್ವೆಂಟ್ ಹೈಸ್ಕೂಲ್ ಭಟ್ಕಳ 620 ಅಂಕ. ವೈಭವಿ ದೇವಾನಂದ್ ನಾಯಕ್ SSSS ಬಾಲಮಂದಿರ ಶಿರಾಲಿ ಭಟ್ಕಳ 600. ಅವರು ಇನ್ನಷ್ಟು ಸಾಧನೆಗಳನ್ನ ಮಾಡಿ ಭಟ್ಕಳದ ಕೀರ್ತಿಯನ್ನ ನಾಡಿನಾದ್ಯಂತ ಪಸರಿಸಬೇಕು ಎನ್ನುವ ಹಾರೈಕೆಯೊಂದಿಗೆ ಈಗ ತಾಲೂಕಾ ಆಡಳಿತ ಪರವಾಗಿ PUCಯ ವಿಜ್ಞಾನ, ಕಾಮರ್ಸ್ ಮತ್ತು ಆರ್ಟ್ಸ್ ವಿಭಾಗದ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನ ನೆರವೇರಿಸಲಾಗ್ತಾ ಇದೆ. ಈಗ SSLC ಪರೀಕ್ಷೆ